ಹಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಇವತ್ತು ನಮ್ಮ ಮುಂದೆ ಒಪ್ಪೋ ರೆನೋದವರು ಫೋನ್ ಲಾಂಚ್ ಮಾಡಿರ್ತಕ್ಕಂಥ ಒಪ್ಪೋ ರೆನೋ 14 ಸೀರೀಸ್ದು ಮೊಬೈಲ್ ನಮ್ಮ ಮುಂದೆ ಇದೆ. ಇದನ್ನು ಅನ್ಬಾಕ್ಸಿಂಗ್ ಮಾಡಿ ನೋಡೋಣ ಯಾವ್ಯಾವ ಫ್ಯೂಚರ್ಸ್ ಇದೆ ಇದರಲ್ಲಿ ಅಂತ. ಇದ್ರ ಬಗ್ಗೆ ಡೀಟೇಲಾಗಿ ತಿಳ್ಕೊತ ಹೋಗೋಣ ಬನ್ನಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಈ ಒಂದು ಫೋನ್ನ ಪ್ರೈಸ್ ಬಂದು 38,000 ಇದೆ ಪ್ರೆಸೆಂಟ್ ಈಗ. ಈ ಬಾಕ್ಸ್ನ ಅನ್ಬಾಕ್ಸ್ ಮಾಡ್ತಾ ನೋಡೋದಾದರೆ ಇದರಲ್ಲಿ 80 ವಾಟ್ಸ್ ಚಾರ್ಜರ್ ಕೊಟ್ಟಿದ್ದಾರೆ ಮತ್ತು ಟೈಪ್ ಸಿ ಚಾರ್ಜರ್ ಕೇಬಲ್ನ ಕೊಟ್ಟಿದ್ದಾರೆ ಮತ್ತು ಒಂದು ಬ್ಯಾಕ್ ಕೇಸ್ನ ಕೊಟ್ಟಿದ್ದಾರೆ. ಪ್ರೀಮಿಯಮ್ ಆಗಿದೆ, ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇದನ್ನು ಬಿಟ್ಟರೆ ಈ ಬಾಕ್ಸಲ್ಲಿ ಇನ್ನೇನು ಕೊಟ್ಟಿಲ್ಲ, ಡೈರೆಕ್ಟಾಗಿ ಒಂದು ಮೊಬೈಲ್ನ ಕೊಟ್ಟಿದ್ದಾರೆ. ಇದೇ ಒಪ್ಪೋ ರೆನೋ 14. ಇನ್ನು ಇದ್ರ ಬಗ್ಗೆ ಫ್ಯೂಚರ್ಸ್ ಬಗ್ಗೆ ನೋಡೋದಾದರೆ ಒಂದೊಂದಾಗಿ ತಿಳ್ಕೊತ ಹೋಗೋಣ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈ ಒಂದು ಫೋನ್ ನೋಡೋಕ್ಕೆ ಪ್ರೀಮಿಯಮ್ ಆಗಿದೆ. ಇದು ಕೇವಲ 201 ಗ್ರಾಮ್ ವೆಯ್ಟ್ನ ಹೊಂದಿದೆ ಮತ್ತು 7.48 ಥಿಕ್ನೆಸ್ನ ಹೊಂದಿದೆ. ಇನ್ನು ಇದರಲ್ಲಿ ಗೋರಿಲ್ಲಾ ಗ್ಲಾಸ್ 7i ಕೊಟ್ಟಿದ್ದಾರೆ ಮತ್ತು ಪಂಚುವಲ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಇದರಲ್ಲಿ ಅಲ್ಲೇ ಸ್ಕ್ರೀನ್ ಗಾರ್ಡ್ನ ಕೂಡ ಅವರೇ ಹಾಕಿದ್ದಾರೆ. ಫೋನ್ನ ಹಿಂದಕ್ಕೆ ಬಂದರೆ ವೆಲ್ವೆಟ್ ಗ್ಲಾಸ್ನ ಕೊಟ್ಟಿದ್ದಾರೆ ಅವ್ರು ಹೇಳೋ ಪ್ರಕಾರ. ಮ್ಯಾಟ್ ಫಿನಿಶು ಮತ್ತು ನೋಡೋಕ್ಕೆ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಇದರಲ್ಲಿ ತ್ರಿಬಲ್ ಎಡ್ಜ್ ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ, ಕರ್ವ್ ಆಗಿ ಕೊಟ್ಟಿದ್ದಾರೆ. ಇದರಲ್ಲಿ ಏರೋಸ್ಪೇಸ್ ಗಾರ್ಡ್ ಅಲ್ಯೂಮಿನಿಯಂ ಫ್ರೇಮ್ನ ಕೊಟ್ಟಿದ್ದಾರೆ. ಟೈಪ್ ಸಿ ಚಾರ್ಜರ್ ಹಾಕ್ತಕ್ಕಂಥ ಒಂದು ಪಿನ್ನ ಕೊಟ್ಟಿದ್ದಾರೆ ಮತ್ತು ಇದರಲ್ಲಿ ಯಾವುದೇ ರೀತಿ SD ಕಾರ್ಡ್ನ ಹಾಕೋಕ್ಕಾಗಲ್ಲ. ಇದರಲ್ಲಿ IP68, 66, 69 ವಾಟರ್ ರೆಸಿಸ್ಟೆಂಟ್ನ ಕೊಟ್ಟಿದ್ದಾರೆ, ವಾಟರ್ ರೇಟಿಂಗ್ನ. ಮತ್ತು ಈ ಮೊಬೈಲಲ್ಲಿ ನಿಮಗೆ ಆರ್ಮರ್ ಬಾಡಿ ಪ್ರೊಟೆಕ್ಷನ್ ಕೂಡ ಕೊಟ್ಟಿದ್ದಾರೆ. ಈ ಫೋನ್ನ ಕೈಯಲ್ಲಿ ಹಿಡ್ಕೊಂಡಾಗ ನಿಮಗೆ ಒಂದು ರೀತಿ ಐಫೋನ್ ಹಿಡ್ಕೊಂಡಿರೋ ಥರ ಫೀಲ್ ಆಗುತ್ತೆ. ಇನ್ನು ಇದರಲ್ಲಿ ಡಿಸ್ಪ್ಲೇಗೆ ಬಂತು ಅಂದರೆ 6.8315K LPTS ಅಮೋಲ್ ಡಿಸ್ಪ್ಲೇನ ಕೊಟ್ಟಿದ್ದಾರೆ. ಇದು 120 hours ರಿಫ್ರೆಶ್ ರೇಟ್ ಕೂಡ ಹೊಂದಿದೆ. ಡೈನಾಮಿಕ್ಕು ಅವಶ್ಯಕತೆ ಇರೋ ಟೈಮಲ್ಲಿ 60 ವ್ಯಾಟ್ಸಿಂದ 80 ವ್ಯಾಟ್ಸ್ವರೆಗೂ ಚೇಂಜ್ ಮಾಡ್ಕೊಬೋದು. ಒಂದು ಫೋನಲ್ಲಿ ಐ ಬ್ರೈಟ್ನೆಸ್ ಮೋಡಲ್ಲಿ 1200 ನಿಟ್ಸ್ ಐ ಬ್ರೈಟ್ನೆಸ್ನ ಸಹ ಪ್ರೊವೈಡ್ ಮಾಡುತ್ತೆ. ಬಿಸಿಲಿಗೆ ಹೋದರೂ ಈಸಿಯಾಗಿ ಮೊಬೈಲ್ನ ಯೂಸ್ ಮಾಡ್ಬೋದು. HDR+ ಸಪೋರ್ಟ್ನ ಕೂಡ ಈ ಒಂದು ಫೋನ್ನಲ್ಲಿ ಪ್ರೊವೈಡ್ ಮಾಡ್ತಿದ್ದಾರೆ ಮತ್ತು ಫ್ಲ್ಯಾಶ್ ಆ್ಯಂಡ್ ಗ್ರೇವ್ ಟಚ್ ಸಪೋರ್ಟು ಕೂಡ ಕೊಡ್ತಿದೆ. ಕೈ ಒದ್ದೆ ಆಗಿದ್ರು ಕೂಡ ಯೂಸ್ ಮಾಡ್ಬೋದು. ಫೋನ್ ನಿಮಗೆ 2 ಕಲರಲ್ಲಿ ಸಿಗ್ತಾ ಇದೆ, ನೋಡ್ಕೊಬೋದು. ನಿಮ್ಗೆ ಯಾವ್ದು ಬೇಕೋ ಅದನ್ನು ತೊಗೊಬೋದು. ಮತ್ತು ಇದರಲ್ಲಿ 12GB ರ್ಯಾಮು ಮತ್ತು 256GB ಸ್ಟೋರೇಜು, 512 ಸ್ಟೋರೇಜ್ ಕೂಡ ಕೊಟ್ಟಿದ್ದಾರೆ. UFS 3.1ನ ಕೊಟ್ಟಿದ್ದಾರೆ. ಡೈಮಂಡ್ ಸಿಟಿ ಬಂದು 8450 ಕೊಟ್ಟಿದ್ದಾರೆ ಈ ಒಂದು ಫೋನಲ್ಲಿ. 16,37,000 ಆಂತಿಟಿವ್ ಸ್ಕೋರ್ ಕೂಡ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಇದರಲ್ಲಿ AI ಅಡಾಪ್ಟಿವ್ ಟೆಂಪ್ರೇಚರ್ ಕೂಲರ್ನು ಸಹ ಕೊಟ್ಟಿದ್ದಾರೆ. AI ಫ್ರೇಮ್ನ ಸ್ಟೆಬಿಲೇಷನ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ ಈ ಒಂದು ಫೋನಲ್ಲಿ. ಇದರಲ್ಲಿ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಕೂಡ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಮತ್ತು ಈ ಒಂದು ಫೋನಲ್ಲಿ ಗೇಮಿಂಗ್ ಟೆಸ್ಟ್ನ ಮಾಡಿದಾಗ ಗೇಮಿಂಗ್ ಆಡೋಕ್ಕೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇದರಲ್ಲಿ AI ಅಡಾಪ್ಟಿವ್ ಟೆಂಪ್ರೇಚರ್ ಕೂಲರ್ನ ಕೊಟ್ಟಿರೋದ್ರಿಂದ ಅಷ್ಟು ಬೇಗ ಹೀಟ್ ಆಗೋಲ್ಲ ಈ ಒಂದು ಫೋನ್. ಗೇಮ್ ಆಡೋದ್ರಿಂದ ಆರಾಮಾಗಿ ಗೇಮ್ನ ಆಡ್ಬೋದು. ಮತ್ತು ಇದು ಸ್ಟ್ಯಾಂಡರ್ಡಲ್ಲಿ ಇಟ್ಕೊಂಡು ಸೆಟ್ ಮಾಡ್ಕೊಂಡು ಆಡಿದಾಗಲೂ ಪರವಾಗಿಲ್ಲ, ಚೆನ್ನಾಗಿರ್ತಕ್ಕಂಥ ಒಂದು ಎಕ್ಸ್ಪೀರಿಯೆನ್ಸ್ನೇ ಕೊಡುತ್ತೆ ಈ ಒಂದು ಫೋನ್. ಲ್ಯಾಗ್ ಆಗ್ದಂಗೆ ಸ್ವಲ್ಪ ಕಡಿಮೆ ಹೀಟ್ ಆಗೋ ಥರನೇ ಆಡ್ಬೋದು, ತುಂಬಾ ಹೀಟ್ ಆಗೋಲ್ಲ. ಮತ್ತು ಈ ಒಂದು ಫೋನಲ್ಲಿ ಇನ್ನೊಂದು ಆಪ್ಷನ್ ಏನು ಅಂದರೆ ಇದು ಗೇಮ್ ಹೈಲೈಟ್ ಆಪ್ಷನ್ನು ಕೂಡ ಕೊಟ್ಟಿದ್ದಾರೆ. ಇದರಿಂದ ಗೇಮ್ನ ರೆಕಾರ್ಡ್ ಮಾಡ್ಕೊಬೋದು. ಇಲ್ಲಿ AI ಆಪ್ಷನ್ ಇರೋದ್ರಿಂದ ಗೇಮಿಂಗ್ ಟ್ಯಾಬ್ ಥರ ಯೂಸ್ ಆಗುತ್ತೆ ಈ ಒಂದು ಫೋನ್. ಆ ಥರ ಎಕ್ಸ್ಪೀರಿಯೆನ್ಸ್ನೂ ಸಹ ಇದು ಕೊಡುತ್ತೆ, ಇದರಿಂದ ನಮ್ಗೆ ಆಗುತ್ತೆ. ಇದರಲ್ಲಿ 3 ಕ್ಯಾಮ್ರಾಗಳಿದ್ದಾವೆ, 3 ಕೂಡ 50MP ಫೋಟೋನ ಪ್ರೊವೈಡ್ ಮಾಡ್ತವೆ. ಮೇನ್ ಸೆನ್ಸರ್ ಬಂದು 50MP ಅಲ್ಟ್ರಾ ವೈಡು, ಸೆಕೆಂಡ್ ಬಂದು ಅದು ಆಪ್ಟಿಮಲ್ ಝೂಮು ಮತ್ತು ಮೂರನೇ ಬಂದು ಮೇನ್ ಕ್ಯಾಮ್ರಾ ಆಗಿರುತ್ತೆ 50MPದು. ಇದು ಒಳ್ಳೆ ಔಟ್ಪುಟ್ನ ಪ್ರೊವೈಡ್ ಮಾಡುತ್ತೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರ್ತಕ್ಕಂಥ ಫೋಟೋಗಳ್ನ ಈ ಒಂದು ಫೋನಲ್ಲಿ ತೆಗಿಬೋದಾಗಿರುತ್ತೆ. ಈ ಒಂದು ಫೋನಲ್ಲಿ ನಿಮ್ಮಿಂದ ಇರ್ತಕ್ಕಂಥ ಫ್ಲ್ಯಾಶ್ ಲೈಟ್ ಏನಾದರೂ ಕಡಿಮೆ ಇದ್ದರೆ ಲೋ ಲೈಟಲ್ಲಿದ್ದರೂ ಸಹ ಒಂದು ಒಳ್ಳೆ ಫೋಟೋನ ತೆಗಿಬೋದಾಗಿರುತ್ತೆ. ಇದರಲ್ಲಿ ನೋಡ್ಬೋದು ಇವೆಲ್ಲ ಫೋಟೋಸ್ಗಳು. ಅಷ್ಟೇ ಅಲ್ಲದೆ ಈ ಒಂದು ಫೋನಲ್ಲಿ AI ಕ್ಲಾರಿಟಿ ಪರ್ಫೆಕ್ಟ್ ಶಾಟ್ ಅಂತಕ್ಕಂಥ ಒಂದು ಫ್ಯೂಚರ್ ಕೂಡ ಇದೆ. ನೀವೇನಾದರೂ ಕಣ್ಣು ಮುಚ್ಚಿದರೆ ಫೋಟೋ ತೆಗೆದಾಗ ಅದ್ರ ಹಿಂದೆ ಇಮೇಜ್ನ ಯೂಸ್ ಮಾಡ್ಕೊಂಡು ಅದು ಕಣ್ಣು ಓಪನ್ ಮಾಡೋ ಥರ ಮಾಡುತ್ತೆ. ಮತ್ತು AI ಕಂಪೋಸರು ಮತ್ತು AI ಅನ್ಬ್ಲರ್ ಮಾಡೋದು, ಎರೇಸರ್ ಮಾಡೋದು, ತುಂಬಾ ಆಪ್ಷನ್ನ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ AI ಸ್ಟುಡಿಯೋ ಅಂತಕ್ಕಂಥ ಒಂದು ಆಪ್ಷನ್ ಕೂಡ ಇದೆ. ಇದರಲ್ಲಿ ನಿಮ್ಮ ಫೋಟೋನ ಹಾಕ್ಬಿಟ್ಟು ಡಿಫ್ರೆಂಟ್ ಆ್ಯನಿಮೇಷನಲ್ಲಿ ನಿಮ್ಮ ಒಂದು ಇಮೇಜ್ನ ಸಹ ಎಡಿಟ್ನ ಮಾಡ್ಕೊಬೋದು. ಒಂದು ಫೋನಲ್ಲಿ IP ರೇಟಿಂಗ್ ಇರೋದ್ರಿಂದ ಅಂಡರ್ ವಾಟರ್ ಸಹ ವೀಡಿಯೋಗ್ರಫಿನ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಮತ್ತು ಇದರಲ್ಲಿ ಸ್ಕ್ಯಾನ್ ಅಂತಕ್ಕಂಥ ಒಂದು ಆಪ್ಷನ್ ಕೂಡ ಇದೆ. ಇದರಲ್ಲಿ ಡಾಕ್ಯುಮೆಂಟ್ ಸಹ ಮಾಡ್ಕೊಬೋದು. ಮತ್ತು ಇದರಲ್ಲಿ ಇದನ್ನು ಬಿಟ್ಟರೆ ಪೋರ್ಟ್ರೇಟು, ಮೋರು ಮತ್ತು ನೈಟ್ ಮೋಡ್ ಅಂತಕ್ಕಂಥ ಕೆಲವೊಂದು ಎಲ್ಲ ಫೋನಲ್ಲಿ ಇರ್ತಕ್ಕಂಥ ಆಪ್ಷನ್ಗಳು ಸಹ ಇದರಲ್ಲಿದೆ. ರಿಯಲ್ ವೀಡಿಯೋ ರೆಕಾರ್ಡಿಂಗ್ ಕೂಡ ಈ ಫೋನಲ್ಲಿ ಮಾಡ್ಬೋದಾಗಿರುತ್ತೆ. ಇದರಲ್ಲಿ ಸೆಕ್ಯೂರಿಟಿ ವೈಸ್ ನೋಡೋದಾದರೆ ಇದರಲ್ಲಿ ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಕೂಡ ಕೊಟ್ಟಿದ್ದಾರೆ ಮತ್ತು ಫೇಸ್ ಲಾಕ್ ಕೂಡ ಕೊಟ್ಟಿದ್ದಾರೆ. ಇನ್ನು OS ಅಪ್ಡೇಟ್ಗೆ ನೋಡೋದಾದರೆ Android 15 ಅಪ್ಡೇಟ್ನ ಕೊಟ್ಟಿದ್ದಾರೆ. ಇನ್ನು ಅವ್ರು ಹೇಳೋ ಪ್ರಕಾರ ಈ ಒಂದು ಫೋನಲ್ಲಿ 3 ವರ್ಷಗಳ OS ಅಪ್ಡೇಟ್ ಮತ್ತು 4 ವರ್ಷಗಳ ಸೆಕ್ಯೂರಿಟಿ ಅಪ್ಡೇಟ್ ಸಹ ಪ್ರೊವೈಡ್ ಮಾಡ್ತಿದ್ದಾರೆ.
ಒಂದು ಫೋನಲ್ಲಿ 390 ಇಂಜಿನ್ ಅಂತ ಸ್ಮಾರ್ಟ್ ಪರ್ಫಾರ್ಮೆನ್ಸ್ ಕೂಡ ಕೊಟ್ಟಿದ್ದಾರೆ. ಇದರಿಂದ ಫೋನು ಸ್ಮೂತಾಗಿ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಒಳ್ಳೊಳ್ಳೆ ಫೀಚರ್ಸ್ನ ಈ ಒಂದು ಫೋನ್ನಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಮತ್ತು ನೋಡೋದಕ್ಕೆ ಒಳ್ಳೆ ಸರ್ಕಲ್ ಟು ಸರ್ಚ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಎಲ್ಲ ಫೋನಲ್ಲೂ ಇದೆ, ಇದರಲ್ಲೂ ಕೊಟ್ಟಿದ್ದಾರೆ. ಮತ್ತು AI ವಾಯ್ಸ್ ಸ್ಟೆಬಿಲೇಟರ್ ಕೊಟ್ಟಿದ್ದಾರೆ. ಅಂದರೆ ಥರ್ಡ್ ಅಪ್ಲಿಕೇಶನ್ ಮುಖಾಂತರ ನೀವೇನಾದ್ರು ವಾಯ್ಸ್ ಕಾಲಲ್ಲಿ ಮಾತಾಡಿದರೆ ಅದನ್ನು ಸಹ ಸೆಕ್ಯೂರ್ ಮಾಡುತ್ತೆ. ಕಾಲ್ ಟು ಸಮ್ಮರಿ, AI ಕಾಲ್ ಸಮ್ಮರಿ, ಇದು ಕೂಡ ಮೈಂಡ್ ಸ್ಪೇಸ್ ಅಂತ ಇದು ಎಲ್ಲ ಈಗ ಬರ್ತಕ್ಕಂಥ ಫೋನ್ಗಳಲ್ಲಿ ಕೊಡ್ತಿದ್ದಾರೆ. ಇದರಲ್ಲೂ ಸಹ ಕೊಟ್ಟಿದ್ದಾರೆ. ನಿಮ್ಮ ಒಂದು ಕಂಪ್ಲೀಟ್ ಲೈಫ್ ಸ್ಟೋರಿನ ಬೇಕಾದ್ರೆ ಈ ಒಂದು ಫೋನಲ್ಲಿ ಸೇವ್ ಮಾಡ್ಕೊಬೋದು. ಇನ್ನು ಇದ್ರ ಬ್ಯಾಟ್ರಿ ವಿಷಯಕ್ಕೆ ಬಂದರೆ 6200 mAh ಬ್ಯಾಟ್ರಿ ಕೆಪಾಸಿಟಿನ ಕೊಟ್ಟಿದ್ದಾರೆ. 80 ವ್ಯಾಟ್ ಸೂಪರ್ ವರ್ಕ್ ಚಾರ್ಜರ್ನು ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ಆಪ್ಷನ್ ಏನು ಅಂದರೆ ವೈರ್ಲೆಸ್ ಚಾರ್ಜರ್ನು ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ 56 ವಾಟ್ಸ್ವರೆಗೂ ವೈರ್ಲೆಸ್ ಚಾರ್ಜರ್ನು ಮಾಡ್ಬೋದು. 5 ವರ್ಷ ಬ್ಯಾಟ್ರಿ ಕೆಪಾಸಿಟಿ ಅಂತ ಹೇಳಿದ್ದಾರೆ. ಡ್ಯೂಯಲ್ ಸ್ಪೀಕರ್ನು ಸಹ ಪ್ರೊವೈಡ್ ಮಾಡ್ತಿದ್ದಾರೆ. 3 ಮೈಕ್ರೋಫೋನ್ನ ಕೊಟ್ಟಿದ್ದಾರೆ. ಮತ್ತು ವೈಫೈ 6ನ ಪ್ರೊವೈಡ್ ಮಾಡ್ತಿದ್ದಾರೆ. ಬ್ಲೂಟೂತ್ 5.4ನ ಪ್ರೊವೈಡ್ ಮಾಡ್ತಿದ್ದಾರೆ ಈ ಒಂದು ಫೋನ್ನಲ್ಲಿ. ಜೊತೆಗೆ IR ಬ್ಲಾಸ್ಟರ್ ಅಂತಕ್ಕಂಥ ಇನ್ನೊಂದು ಆಪ್ಷನ್ನು ಕೂಡ ಈ ಒಂದು ಫೋನ್ನಲ್ಲಿ ಪ್ರೊವೈಡ್ ಮಾಡ್ತಿದ್ದಾರೆ. ಈ ಒಂದು ಓಪೋ ರೆನೋ 14 ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇದೇ ರೀತಿ ನಿಮಗೆ ಮುಂದಿನ ಟೆಕ್ ವೀಡಿಯೋಸ್ಗಳ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ವೀಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಮತ್ತು ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನೆಕ್ಸ್ಟ್ ಫೋನ್ ಯಾವುದನ್ನ ರಿವ್ಯೂ ಮಾಡಬೇಕು ಅಂತ ಕಮೆಂಟ್ ಮಾಡಿ, ನಾನು ಅದಕ್ಕೆ ಖಂಡಿತ ರಿಪ್ಲೈನ ಕೊಡ್ತೀನಿ. ಮತ್ತು ಈ ವಿಡಿಯೋ ನಿಮ್ಗೆ ಯಾರಾದರೂ ಫ್ರೆಂಡ್ಸ್ ಜೊತೆ ಓಪೋ ರೆನೋ 14ನ ತೊಗೊತೀವಿ ಅಂದರೆ ಅವರಿಗೆ ಶೇರ್ ಮಾಡಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಇಷ್ಟೊತ್ತವರೆಗೂ ತಾಳ್ಮೆಯಿಂದ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮುಂದೆ ಇದೇ ರೀತಿ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ. ಹೆಚ್ಚಿನ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ.